ಇದು ಕೇವಲ ಒಂದು ಗೀತೆ ಅಂತ ಹೇಳಲಿಕ್ಕೆ ಆಗದೆ ಇದು ನಮ್ಮ ದೇಶದ ಒಂದು ಸಾಂಸ್ಕೃತಿಕ ಒಂದು ಪರಂಪರೆಯ ಒಂದು ರಾಯಭಾರಿಯಾಗಿ 150 ವರ್ಷಗಳು ಇದು ತೆಗೆದುಕೊಂಡು ಬಂದಿದೆ. ಇತಿಹಾಸವನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡುವಂತ ಒಂದು ಕೆಲಸ ಈ ವಂದೇ ಮಾತರಂ ಗಾಯನದ ಮುಖಾಂತರ ಆಗಿದೆ ಅಂತ ಹೇಳಿ ಇವತ್ತು ನಾನು ಅಭಿಮಾನಪೂರ್ವಕವಾಗಿ ಸಂದರ್ಭವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಚಟರ್ಜಿರವರು ರಚಿತ ವಂದೇ ಮಾತರಂ ಗೀತೆ ಇದೆಯಲ್ಲ, ಅದನ್ನು ಇವತ್ತು ಏಕಕಾಲದಲ್ಲಿ ಏಕಕಂಠದಲ್ಲಿ 150ಕ್ಕೂ ಹೆಚ್ಚು ಜನ ಕಾರ್ಯಕರ್ತೆಯರು ಅದನ್ನು ಒಟ್ಟಾಗಿ ಹಾಡಿದ್ರು. ತುಂಬ ಸುಮಧುರವಾಗಿರ್ತಕ್ಕಂಥ ಕ್ಷಣ ಅಂತ. ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ಶ್ರೀಯುತ ನರೇಂದ್ರ ಮೋದಿಜಿರವರು ಈ ಹಾಡು, ಈ ಥರದ ಒಂದು ಘಟನೆಗಳು, ಈ ಥರ ಎಲ್ಲವನ್ನು ಕೂಡ ಮುನ್ನಡೆಸ್ತಾ, ದೇಶವನ್ನು ಮುನ್ನಡೆಸ್ತಾ, ಜೊತೆಗೆ ಪ್ರಜೆಗಳಿಗೆ ಇದನ್ನು ತುಂಬತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಂಭ್ರಮಾಚರಣೆಯನ್ನು ನಾವಿವತ್ತು ಆಚರಿಸ್ತಾ ಇದ್ದೇವೆ. ಇಡೀ ದೇಶದಲ್ಲಿ ಇವತ್ತು ಈ ಗೀತೆಯನ್ನು ನಾವೆಲ್ಲರೂ ಒಗ್ಗೂಡಿಕೊಂಡು ಹಾಡಿದ್ದೇವೆ. ಇದು ನಮ್ಮ ಆ ಗೀತೆಯನ್ನು ರಚಿಸಿರ್ತಕ್ಕಂಥ ಬಂಕಿಂ ಚಂದ್ರ ಚಟರ್ಜಿಯವರಿಗೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಒಂದು ಗೌರವ. ಹಾಗಾಗಿ ಎಲ್ಲ ತುಂಬ ಖುಷಿಯಿಂದ ಅದರಲ್ಲಿರ್ತಕ್ಕಂಥ ಪ್ರತಿಯೊಂದು ಸಾಲಿಗೂ ಒಂದೊಂದು ಮಹತ್ವಪೂರ್ಣ ಅರ್ಥ ಇರ್ತಕ್ಕಂಥ ಒಂದು ಗೀತೆ ಅದು. आत्मनिर्भर भारत के स्वप्न को साकार करना हेतु मेक इन इंडिया जैसे अभियानों के माध्यम से देश के अपनी प्रतिभा, नवोन्मेष और प्रौद्योगिकी की क्षमता को सशक्त कर रहा है। इस दिशा में शिक्षा और कौशल विकास की भूमिका अहम महत्वपूर्ण है। डिजिटल इंडिया के माध्यम से हमारे देश में पारदर्शिता, सुगमता और समानता का एक नया युग प्रारंभ किया है। प्रियवाद सब्जेक्ट ಹಾಗಾಗಿ ಅದಕ್ಕಾಗಿ ಈ ವಿಶ್ವವಿದ್ಯಾಲಯ ಇವತ್ತು ನನಗೆ ಸಮಾಧಾನ ತಂದಿದೆ. ಯಾವ ಕಾರಣಕ್ಕಾಗಿ ಈ ವಿಶ್ವವಿದ್ಯಾಲಯವನ್ನು ತುಮಕೂರಿಗೆ ನಾನು ಮುಂದೂರು ಮಾಡಿದೆ, ಆ ಒಂದು ಉದ್ದೇಶ ಸಫಲ